ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ಟೈಮ್ ಆಗಲಿ 7:30 ಆಗಿತ್ತು. ನಾನು ಆಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಫಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಇಬ್ಬನಿ ಸುರಿತಾ ಇತ್ತು ಅಂದರೆ ಸಖತ್ತು ಇಬ್ಬನಿ. ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟೊಂದು ಚಳಿ ಅನ್ನಿಸ್ತಾ ಇತ್ತು. ಇವತ್ತು ಫುಲ್ಲು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಇನ್ನು ಈ ಹೊರಗಡೆ ಬಂದು ನೋಡಿದ್ರೆ ಮನುಷ್ಯರೇ ಕಾಣಿಸ್ತಾ ಇರಲಿಲ್ಲ, ಜನ ಅಷ್ಟೊಂದು ಇಬ್ಬನಿ ಸುರಿತಾ ಇತ್ತು. ಆಮೇಲೆ ಫಸ್ಟಿಗೇನೆ 7:30ಗಿನ ಮುಂಚೆ ಅಂತೂ ಸಖತ್ತು ಕಾಣಿಸ್ತಾನೆ ಇರಲಿಲ್ಲ ಒಬ್ರಿಗೊಬ್ರು, ಅಷ್ಟೊಂದು ಎಲ್ಲ ಮಂಜೆಲ್ಲ ಸುರಿತಾ ಇತ್ತು. ಇನ್ನು ವೆಹಿಕಲ್ಸ್ ಅಂತೂ ಓಡಾಡ್ತಾನೆ ಇರಲಿಲ್ಲ, ಸ್ಟಾಪ್ ಆಗಿಬಿಟ್ಟಿದ್ವು. ಸಡನ್ನಾಗಿ ಆ ಕಡೆ ಬರೋರು ಈ ಕಡೆ ಕಾಣಿಸ್ತಾ ಇರಲಿಲ್ಲ, ಈ ಕಡೆಯಿಂದ ಬರೋರು ಆ ಕಡೆ ಕಾಣಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ವೆಹಿಕಲ್ಸ್ ಕೂಡ ಜಾಸ್ತಿ ಓಡಾಡಲಿಲ್ಲ ಅಂತಲೇ ಹೇಳ್ಬೋದು. ಇವತ್ತು ಎಷ್ಟೊಂದು ನೋಡೋಕ್ಕೆ ಕೂಡ ಒಂಥರ ಖುಷಿ ಆಗುತ್ತೆ, ಮತ್ತು ಒಂಥರ ಭಯನೂ ಅನಿಸುತ್ತೆ ಒಂದೊಂದು ಸತಿ. ಈ ಥರ ಏನಾದರೂ ಸಡನ್ನಾಗಿ ವೆಹಿಕಲ್ಸ್ಗಿನ್ನ ಬಂದುಬಿಟ್ರಂತೂ ಬೇಗ ಕಾಣೋದೇ ಇಲ್ಲ. ಇನ್ನು ಅದು ನೋಡ್ಕೊಬಂದ್ಬಿಟ್ಟು ಇನ್ನು ಟೀ ಎಲ್ಲ ಮಾಡ್ಕೊಂಡು ಕುಡಿದು ಇನ್ನು ಇವಾಗ ಟಿಫನ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಟೊಮೊಟೊ ತುಂಬ ಇದ್ದಾವೆ ಮನೆಯಲ್ಲಿ, ಸ್ವಲ್ಪ ಜಾಸ್ತಿನೇ ಹಣ್ಣಾಗಿಬಿಟ್ಟಿದ್ದಾವೆ. ಅದಕ್ಕೋಸ್ಕರ ಫಸ್ಟು ಸ್ವಲ್ಪ ಹಣ್ಣಾಗಿರೋವೆಲ್ಲ ಖಾಲಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳಿ ಇವಾಗ ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂಚೂರು ಮೆತ್ತಗಾಗ್ಬಿಟ್ರೆ ಸಾಕು, ಒಳಗಡೆ ಹುಳ ಎಲ್ಲ ಆಡ್ಬಿಡ್ತವೆ. ಅದಕ್ಕೋಸ್ಕರ ಇರೋದನ್ನು ನಾವು ಬೇಗ ಖಾಲಿ ಮಾಡಿದ್ರೆ ಒಳ್ಳೇದಂತ ಹೇಳಿಬಿಟ್ಟು ಸುಮ್ಮನೆ ಮತ್ತೆ ವೇಸ್ಟ್ ಯಾಕೆ ಮಾಡ್ಬೇಕು ಹೇಳಿ, ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಅವು ಸುಮ್ಮನೆ ಹಣ್ಣಾಗಿ ಎಲ್ಲ ಹುಳ ಬೀಳೋವರೆಗೂ ಇಡಬಾರ್ದು ಅಂತ ಹೇಳಿ ಅದರಲ್ಲಿ ನಾವು ನೋಡಿದೆ ಸ್ವಲ್ಪ ಮೆತ್ತಗಿದ್ವು. ಅದಕ್ಕೋಸ್ಕರ ನೋಡ್ಕೊಂಡೆಲ್ಲ ನೀಟಾಗಿ ಕಟ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಸಖತ್ತು ಚಳಿ, ಸ್ವೆಟ್ರ್ ಅಂತೂ ಬಿಚ್ಚೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಚಳಿ ಅನ್ನಿಸ್ತಾ ಇತ್ತು. ಇನ್ನು ನಾಳೆ ಸೋಮವಾರ, ಅಮಾವಾಸ್ಯೆ ಬೇರೆ ಇದೆ. ಮನೆಯೆಲ್ಲ ಸ್ವಲ್ಪ ಚೆನ್ನಾಗಿ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಅದಕ್ಕೋಸ್ಕರ ಬೇಗ ಏನಾದರೂ ಸ್ವಲ್ಪ ಟಿಫನ್ ಥರ ಮಾಡಿಬಿಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮಸಾಲೆ ಡಬ್ಬ ಎಲ್ಲ ಈ ಥರ ನಂಗೆ ಜೋಡಿಸ್ಕೊಂಡಿದ್ದಕ್ಕೆ ತುಂಬ ಈಸಿ ಆಯಿತು, ಬೇಗನೆ ಎಲ್ಲ ಕೈಗೆ ಸಿಗ್ತಾಯಿದೆ. ಇನ್ನು ಟೊಮೊಟೊ ಬಾತ್ಗೆ ನಾರ್ಮಲಾಗಿ ನಾವು ಏನೇನು ಯೂಸ್ ಮಾಡ್ತೀವೋ ಅಷ್ಟೇನು ಐಟಮ್ ಯೂಸ್ ಮಾಡೋದು. ಇನ್ನು ಮಸಾಲೆ ಐಟಮ್ ಬಂದುಬಿಟ್ಟು ಇಷ್ಟು ತೊಗೊಂಡಿದ್ದೀನಿ. 1-2 ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಒಂದು ಮರಾಠಿ ಮೊಗ್ಗು ಮತ್ತು ಒಂದು ಸ್ಟಾರು, ಮತ್ತು ಒಂದು 4 ಏನು ಲವಂಗ ತೊಗೊಂಡಿದ್ದೆ, ಮತ್ತು ಪಲಾವ್ ಎಲೆ ತೊಗೊಂಡಿದ್ದೆ ಅಷ್ಟೇ. ಅದೆಲ್ಲ ಇವಾಗ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದೆ, ಜಾಸ್ತಿನೇ ಕಡಲೆಬೇಳೆ ಹಾಕಿದೆ, ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕಿದ್ರೆ. ಅದಕ್ಕೋಸ್ಕರ ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಇನ್ನು ಮಸಾಲೆ ಐಟಮ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹಾಕಿ ಒಂದು ಸ್ವಲ್ಪ ಗಮ್ಮನವರೆಗೂ ಬಿಡಬೇಕಾದ್ರಲ್ಲಿ ಒಂದು ಸ್ವಲ್ಪ ಅಂದರೆ ಫುಲ್ಲು ಸಿಮ್ಮಲ್ಲಿ ಇಟ್ಟಿರಬೇಕು, ಜಾಸ್ತಿ ಉರಿ ಇಟ್ಟಿರಬಾರ್ದು. ಆವಾಗ ಅದರಲ್ಲಿ ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀವಲ್ವ, ಅದು ಚೆನ್ನಾಗಿ ಸ್ಮೆಲ್ಲೆಲ್ಲ ಬಿಟ್ಕೊಳ್ಳುತ್ತೆ, ಒಂಥರ ಗಮ್ಮನ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನು ಎಲ್ಲ ಹಾಕ್ಬಿಟ್ಟು ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದೆ. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಮನೇಲಿ ಮಾಡಿರೋ ಸಾಂಬಾರು ಪುಡಿ, ಮತ್ತು ಎಷ್ಟು ಬೇಕಷ್ಟು ಖಾರಕ್ಕೆ ತಕ್ಕಂಥ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಕಡೆ ಆಗಲಿ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ. ಮತ್ತು ಅಕ್ಕಿ ಕೂಡ ಮುಂಚೆ ನೆನೆಸಿದ್ದೆ, ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ ಅವನು ಕೂಡ 1-2 ಸತಿ ತೊಳೆದ್ಬಿಟ್ಟು ಹಾಗೆ ಅಕ್ಕಿ ನೆನೆಸಿಟ್ಟಿದ್ದೆ. ಮತ್ತು ಈ ಕಡೆ ಬಿಸಿನೀರೆಲ್ಲ ಚೆನ್ನಾಗಿ ಕಾಯಿಸಿದೆ. ನಾವು ಈ ಥರ ಏನಾದರೂ ಮಾಡಬೇಕಾದ್ರೆ ಪಲಾವ್ ಆಗಲಿ, ಈ ಥರ ಟೊಮೊಟೊ ಬಾತ್ ಆಗಲಿ, ಏನಾದರೂ ಐಟಮ್ ಅಂದರೆ ಮಸಾಲೆ ಐಟಮ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಸ್ವಲ್ಪ ಬಿಸಿನೀರು ಕಾಯಿಸಿ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಸಡನ್ನಾಗಿ ಚೆನ್ನಾಗಿದೆಲ್ಲ ಮಾಡಿಬಿಟ್ಟು ಐಟಮ್ ಎಲ್ಲ ಹಾಕಿ ಮಾಡಿದ್ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ರಂತೂ ತುಂಬ ಲೇಟ್ ಹಿಡಿಸುತ್ತೆ, ಅದು ಸ್ವಲ್ಪ ಕುದಿ ಬರೋ ಅಷ್ಟೊತ್ತಿಗೆ. ಅದಕ್ಕೋಸ್ಕರ ಇನ್ನು ಟೊಮೊಟೊ ಬಾತು ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಇದಂತೂ ತುಂಬ ಟೇಸ್ಟ್ ಕೊಡುತ್ತೆ, ನನಗೆ ತುಂಬ ಇಷ್ಟ ಇದು. ನಾವೆಷ್ಟು ಐಟಮ್ ಹಾಕಿದ್ರು ಕೂಡ ಸ್ವಲ್ಪ ಟೇಸ್ಟು ಡಿಮ್ ಅನಿಸುತ್ತೆ, ಬಟ್ ಇದು ಹಾಕಿದ್ರೆ ಮಾತ್ರ ಸಖತ್ತು ಟೇಸ್ಟ್ ಬರುತ್ತೆ. ನಾನು ಲಾಸ್ಟಲ್ಲಿ ಇದನ್ನೇ ಹಾಕ್ಬಿಡ್ತೀನಿ. ಎಲ್ಲ ಆದಮೇಲೆ ಮತ್ತು ಬಿಸಿನೀರು ಎಷ್ಟು ಬೇಕಷ್ಟು ಅಳತೆಗೆಲ್ಲ ನೋಡಿಕೊಂಡು ಸ್ವಲ್ಪ ಕಾಯಿಸಿಟ್ಟಿದ್ನಲ್ವ ಅವನು ಕೂಡ ಹಾಕ್ದೆ. ಅದು ತುಂಬ ಚೆನ್ನಾಗಾಗಿತ್ತು. ಟೊಮೊಟೊ ಬಾತ್ ಮಾತ್ರ ಸಖತ್ತು ಟೇಸ್ಟ್ ಇತ್ತು. ಏನೇ ಹೇಳಿ ಯಾವಾಗನೂ ಮಾಡ್ತಾಯಿರ್ತೀನಿ, ಆವಾಗ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇದಂತೂ ತುಂಬ ಇಷ್ಟ ನನಗೂ ಕೂಡ. ಇನ್ನು ನನ್ನ ಮಗನೂ ಚೆನ್ನಾಗಿ ತಿಂತಾನೆ ಅವನು ಕೂಡ. ಇನ್ನು ನೋಡ್ತಾ ಇರ್ಬೋದು ಇನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಅನ್ನ ಕೂಡ ಉದುರುದ್ರಾಗುತ್ತೆ. ನಾನು ಯೂಸ್ ಮಾಡೋದು ಬಂದುಬಿಟ್ಟು ಸೊಸೈಟಿ ಅಕ್ಕಿ, ಅಂದರೆ ರೇಷನಲ್ಲಿ ಕೊಡ್ತಾರಲ್ಲ ಆ ಅಕ್ಕಿನೇ ನಾನು ಯೂಸ್ ಮಾಡೋದು. ನಾನು ಯಾವುದೇ ಇದು ಮಸೂರ ಅಕ್ಕಿ ಆಗಲಿ, ಹಂಸ ಅಕ್ಕಿ ಆಗಲಿ ಇಲ್ಲ. ಫಸ್ಟ್ಗೆ ಹಂಸ ಅಕ್ಕಿ ತೊಗೊತಾ ಇದ್ದೆ, 1-2 ಸತಿನೇ ತೊಗೊಂಡೆ, ಮತ್ತು ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಅದು. ಒಂದು ಚೀಲ ಬಂದುಬಿಟ್ಟು ಇವಾಗ ಎಷ್ಟು 980 ರೂಪಾಯಿ ಆಗಿದೆ. ಅಂದರೆ 20 ರೂಪಾಯಿ ಕಡಿಮೆ, 1000 ರೂಪಾಯಿ ಬರಾಬರಿ ಆಗಿದೆ. ಒಂದು 25 kg ಅಕ್ಕಿ ಬಂದುಬಿಟ್ಟು
ಅದಕ್ಕೋಸ್ಕರ ನಾನು ಊರಲ್ಲೆಲ್ಲ ಸ್ವಲ್ಪ ಕೇಳಿಕೊಂಡೆ, ಅಕ್ಕಪಕ್ಕ ಇರೋನ್ನೆಲ್ಲ ಕೇಳಿಕೊಂಡು ತಿಳ್ಕೊಂಡು ಯಾರಾದರೂ ರೇಷನ್ ಅಕ್ಕಿ ಕೊಡ್ತೀರಾ ಅಂತ ಕೇಳಿದೆ. ಸದ್ಯ ಒಬ್ಬ ಅಕ್ಕ ಒಬ್ಬರೇ ಇರೋದು, ಅವರು ಕೂಡ ಅವ್ರು ಮಂತ್ಲಿ ಬರುತ್ತಲ್ಲ ಅವ್ರಿಗೆ, ಇನ್ನು ಎಲ್ಲ ಹಂಗೆ ಇಟ್ಟಿದ್ರಂತೆ. ಸದ್ಯ ನನಗೂ ಹೆಂಗೆ ಅಕ್ಕನ್ನೇ ಕೇಳಿದ್ದೀನಿ, ಹೋಗಿ ದೇವ್ರೆ ನನ್ನ ಅಕ್ಕನ ಹತ್ರ ಬಾಯಿ ಬಿಡಿಸಿದಾರೆ ಅಂತಲೇ ಹೇಳ್ಬೋದು. ಇದಾವೆ ನೀನು ಕೇಳಿಲ್ಲ ಮತ್ತು ಇಷ್ಟು ದಿನ ಆದರೂ ಅಂತಲೂ ಅವರು ಕೂಡ ಅಷ್ಟೇ ಅಂತ ತೊಗೊಂಡು ಕೊಡ್ತಾಯಿದ್ರಂತೆ ಬೇರೆಯವ್ರಿಗೆಲ್ಲ, ಮತ್ತೆ ಹುಳಾಡ್ಬಿಡ್ತಾವಂತ ಹೇಳಿಬಿಟ್ಟು. ಹೆಂಗೋ ಸದ್ಯ ನನಗೂ ಕೂಡ ಗೊತ್ತಾಯ್ತು ಅಂತ ಹೇಳಿಬಿಟ್ಟು ತೊಗೊಂಡಿದ್ದೆ ನಾನು. ಅವೇ ಅಕ್ಕಿನ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಬಂದುಬಿಟ್ಟು ನಾವು ಫಸ್ಟಿಗೆ ಪಟ್ಲಿ ಮರಿ ಇದ್ವಲ್ವ, ಸ್ವಲ್ಪ ಚಿಕ್ಕವಿದ್ದಾಗಿದ್ವು. ಅಂದರೆ ಹಳೆಯ ವ್ಲಾಗಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅವು ಇಷ್ಟು ದಿನ ನಮ್ಮ ಮಾವರ ಮನೆ ಹತ್ರ ಇದ್ವು ಅವು. ಇವಾಗ ನೆನ್ನೆ ಬಂದುಬಿಟ್ಟು ನಮ್ಮ ಮಾವ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ಇಲ್ಲೇ ನೋಡ್ಕೋಬೇಕಂತ ಹೇಳಿ ಇವಾಗ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಕೂಡ, ಅದಕ್ಕೆ ಸ್ವಲ್ಪ ಪ್ಲೇಸ್ ಇರಲಿಲ್ಲ ಇನ್ನೊಂದಕ್ಕೆ, ಅದನ್ನು ಹೂವಿನ ಗಿಡದಲ್ಲಿ ಕಟ್ಟಿದ್ವಿ. ಮತ್ತು ಅದು ಎಳ್ದಾಡಿ ಇದಾಗ್ಬಿಡುತ್ತೆ, ಹೂವಿನ ಗಿಡ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇವಾಗ ಇಲ್ಲಿ ಜಾಗ ಮಾಡಿಬಿಟ್ಟು ಒಂದು ಗೂಟ ತೊಗೊಂಡ್ಬಿಟ್ಟು ಅಲ್ಲೆಲ್ಲ ಓಡಿಸ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ಬಂದು. ಇನ್ನು ಕೆಲಸ ಎಲ್ಲ ಮುಗೀತು, ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನು ಡಬ್ಬ ಎಲ್ಲ ಒರೆಸಿ ಸೆಲ್ಫ್ ಎಲ್ಲ ಒರೆಸ್ಕೊಂಡು ನೀಟಾಗಿ, ಇನ್ನು ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಆದಮೇಲೆ ಲಾಸ್ಟ್ ನೆಲೆಯಲ್ಲೇ ಗುಜ್ಜೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಮ್ ಜೆಲ್ ಹಾಕ್ತಾಯಿದ್ದೀನಿ ನೆಲಕ್ಕೆಲ್ಲ. ನಾವು ತಿಂಗ್ಳಿಗೊಂದ್ಸರಿ ಏನಾದರೂ ಈ ಥರ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತೀವಲ್ಲ, ಡೀಪ್ ಕ್ಲೀನ್ ಮಾಡಿದಾಗ ಸ್ವಲ್ಪ ನೆಲಕ್ಕೆ ಏನಾದರೂ ಈ ಥರ ಹಾಕಿ, ಇಲ್ಲ ಸರ್ಪ್ ಪುಡಿ ಆದರೂ ಹಾಕ್ಬೋದು, ಇಲ್ಲ ಶಾಂಪಾದರೂ ಹಾಕ್ಬೋದು, ಏನಾದರೂ ಹಾಕ್ಬೋದು. ನಾನು ಬಂದುಬಿಟ್ಟು ವಿಮ್ ಜೆಲ್ ಹಾಕ್ತೀನಿ. ತುಂಬ ಚೆನ್ನಾಗಿ ಕೊಳೆ ಇದ್ರಂತೂ ಬಿಟ್ಕೊಬಿಡುತ್ತೆ. ಇನ್ನು ಏನು ಅಷ್ಟೊಂದು ಇರೋದಿಲ್ಲ, ಆದರೂ ಕೂಡ ನನಗೆ ಯಾಕೆ ಸಮಾಧಾನ ಅನಿಸಲ್ಲ. ಇನ್ನು ಡೀಪ್ ಕ್ಲೀನ್ ಮಾಡಿದ್ದೀವಲ್ವ, ಇನ್ನು ನಾಳೆ ಅಮಾವಾಸ್ಯೆ ಬೇರೆ ಇದೆ, ಎದ್ದ ತಕ್ಷಣ ಸ್ವಲ್ಪ ನೆಲ ಒಂದು ಒರೆಸ್ಕೊಂಡ್ರೆ ಸಾಕಂತ ಹೇಳಿ ಇನ್ನು ಎಲ್ಲ ಕೂಡ ನೀಟಾಗಿ ಸೆಲ್ಫು ಎಲ್ಲ ನೀಟಾಗಿ ಅಂದರೆ ಇದು ವಿಮ್ ಜೆಲ್ಲೆಲ್ಲ ಹಾಕ್ಬಿಟ್ಟು ಉಜ್ಜಿಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಬಂದಿದ್ದೆ. ಇನ್ನು ನೆಲ ಕೂಡ ಅಷ್ಟೇ ಇವಾಗ ಅದಕ್ಕಂತಲೇ ಒಂದು ಇದು ಸ್ಟೀಲ್ ಗುಂಜು ತರಿಸಿದ್ದೆ, ಅಂದರೆ ಪಾತ್ರೆ ತಿಕ್ತೀವಲ್ವ ಅದೇ ಗುಂಜನೇ ತರಿಸಿದ್ದೆ ಒಂದು ಹೊಸ್ದಾಗಿ, ಇದು ನೆಲ ಉಜ್ಜೋಕ್ಕಿರಲಿ ಅಂತೇಳ್ಬಿಟ್ಟು. ಇನ್ನು ಅದರಲ್ಲಿ ಇವಾಗ ನೀಟಾಗಿ ಎಲ್ಲ ಉಜ್ಜ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಯೂಸ್ ಆಯಿತು ನನಗಂತೂ ಅದಕ್ಕೋಸ್ಕರ ಒಂದು ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಂಬರ್ತಾ ಇದ್ದೀನಿ. ಓಡಾಡ್ತಾ ಇರ್ತೀವಿ, ಮತ್ತು ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಮನೆಯಲ್ಲಿ, ಅದಕ್ಕೋಸ್ಕರ ಇನ್ನು ತುಂಬ ಓಡಾಟ ಇರುತ್ತೆ ಮನೆಯಲ್ಲಿ. ಅದು ಇದು ಕೆಲಸ ಮಾಡ್ಕೊತಾ ಇರ್ತೀವಿ, ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಿ, ಮತ್ತು ಏನಾದರೂ ಎಣ್ಣೆ ಪಣ್ಣೆ ಸ್ವಲ್ಪ ಚೆಲ್ಲಿರುತ್ತೆ, ಅದೆಲ್ಲ ನಾವು ನೆಲ ಒರೆಸ್ಕೊಳ್ಬೇಕಾದ್ರೆ ಹೋಗ್ತಾ ಇರುತ್ತೆ, ಬಟ್ ಅಷ್ಟೊಂದು ಡೀಪಾಗಿ ಹೋಗಿರಲ್ಲ. ಅದಕ್ಕೋಸ್ಕರ ಈ ಥರ ಯಾವಾಗಾದರೂ ಒಂದು ಟೈಮು, ತಿಂಗಳಲ್ಲಿ ಒಂದು ಟೈಮ್ ಆದರೂ ಈ ಥರ ಸ್ವಲ್ಪ ನೀಟಾಗಿ ತೊಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ, ನೆಲ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಇವಾಗ ಸ್ಟೀಲ್ ನಾರು ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಇವಾಗ ನೀಟಾಗಿ ಒಂದು 3 ಸತಿ ಏನೋ ನೀರೆಲ್ಲ ಚೇಂಜ್ ಮಾಡಿ ಕ್ಲೀನಾಗಿ ಒರೆಸ್ಕೊಬಂದ್ಬಿಟ್ಟೆ. ಒಂಥರ ಖುಷಿ ಆಯಿತು ನನಗೆ. ಮತ್ತು ನಾವು ಕಾಲಿಟ್ಟರು ಕೂಡ ಏನು ಅನಿಸೋದಿಲ್ಲ, ಅಷ್ಟೊಂದು ಒಂಥರ ನಯಸ್ಸಾಗುತ್ತೆ ನೆಲ ಕೂಡ. ಅದಕ್ಕೋಸ್ಕರ ಎಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ ನಾನು. ಇನ್ನು ಮನೇಲಿ ಕೆಲಸ ಮಾಡ್ಕೊಳ್ತೀವಿ, ಮತ್ತು ನಾವೇ ಮಾಡ್ಕೋಬೇಕಲ್ವ, ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗುತ್ತೆ. ಅದನ್ನೇ ಸ್ವಲ್ಪ ನೀಟಾಗಿ ಸ್ವಚ್ಛವಾಗಿದ್ದರೆ ನಮಗೆ ಕೂಡ ತುಂಬ ಹೆಲ್ತ್ಗೂ ಒಳ್ಳೆಯದು, ನೋಡೋರ್ಗೂ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸಿಗೂ ಕೂಡ ಒಂಥರ ಸಮಾಧಾನ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡ್ತೀವಿ, ಸ್ವಲ್ಪ ನೀಟಾಗಿ ಮಾಡೋಣ ಅನ್ನೋ ಒಂದು ಥಾಟ್ ನನಗೆ ಬರುತ್ತೆ. ಇನ್ನು ಈ ರೂಮ್ ಕೂಡ ಎಲ್ಲ ಒರೆಸ್ಕೊಂಡೆ ನೀಟಾಗಿ, ಅದೆಲ್ಲ ಉಜ್ಜಿಬಿಟ್ಟು ನೀಟಾಗಿ ಒರೆಸಿ, ಮತ್ತು ಚಪ್ಪರದ ಕೆಳಗೂ ಅಷ್ಟೇ ಆ ಬಂಡೆ ಕೂಡ ನೀಟಾಗಿ ತೊಳೆದೆ. ಇನ್ನು ತೊಳೆದ್ಬಿಟ್ಟು ನೋಡಿದಾಗ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ನೋಡ್ತಾ ಇರೋದೆಲ್ಲ ಕ್ಲೀನ್ ಆಯಿತು. ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದು ಎಲ್ಲ ಜೋಡಿಸ್ಬಿಟ್ಟಿದ್ದೆ ಆಗಲೇನೋ. ಪಾತ್ರೆದು ಕೂಡ ಏನು ಟೆನ್ಷನ್ ಇರಲಿಲ್ಲ. ಇನ್ನು ಸಂಜೆ ಕೂಡ ಆಯಿತು ಒಂದು ಸ್ವಲ್ಪ. ಇನ್ನು ಕೆಲಸ ಇದ್ದೇ ಇರುತ್ತೆ, ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕೆಲಸಗಂತೂ ಬರನೇ ಇರೋದಿಲ್ಲ ಮನೆ ಕೆಲಸ, ಏನಾದರೂ ಒಂದು ಮಾಡೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಇನ್ನು ಸಂಜೆ ಕೂಡ ಆಯಿತು, ಒಂದು ಸ್ವಲ್ಪ ಸುಸ್ತು ಥರನೂ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೆ. ಇನ್ನು ಸಾಂಬಾರಿಗೆ ಬಂದುಬಿಟ್ಟು ನಾನು ಮಧ್ಯಾಹ್ನ ಸ್ವಲ್ಪ ಫ್ರೀ ಆಗಿದ್ದೆ, ನೆಲ ಎಲ್ಲ ಒರೆಸಿದ್ಮೇಲೆ ಅವಾಗ ಸಾಂಬಾರಿಗೆಲ್ಲ ಜೋಡಿಸಿ ಇಟ್ಕೊಂಡಿದ್ದೆ ಮುಂಚೆನೇ ನಾನು. ಏನು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜೋಳಿಕಾಯಿ ಇದ್ದು, ಜೋಳಿಕಾಯಿ, ಒಂದು ಚಿಕ್ಕದು ಕ್ಯಾರೆಟ್ ಇತ್ತು, ಒಂದು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಕೂಡ ಇದ್ದು, ಮತ್ತು ಸಪ್ರೇಟ್ ಒಂದೊಂದೇ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಇದ್ದು ತರಕಾರಿ ಕೂಡ, ಅದಕ್ಕೆ ಆಗೋದಿಲ್ಲ ಅಂತ ಅದಕ್ಕೋಸ್ಕರ 3 ಕೂಡ ಮಿಕ್ಸ್ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ಸಾಂಬಾರು ಕೂಡ ಜೋಡಿಸ್ಕೊಂಡೆ. ಇನ್ನು ನಮ್ಮ ಸೈಡ್ ಬಂದುಬಿಟ್ಟು ಸ್ವಲ್ಪ ಶೇಂಗಾ ಬೀಜನ ಜಾಸ್ತಿ ಯೂಸ್ ಮಾಡೋದು ನಾವು ಸಾಂಬಾರಿಗೆ. ಇನ್ನು ಕಾಯಿ ಕೂಡ ಹಾಕ್ತಾರೆ, ಕಾಯಿ ಕೊಬ್ಬರಿ ಎಲ್ಲ ಹಾಕ್ತಾರೆ. ಕಾಯಿ ಕೊಬ್ಬರಿಗಿಂತ ಶೇಂಗಾ ಬೀಜನೇ ಹಾಕಿ ಜಾಸ್ತಿ ನಾವು ಈ ಕಡೆ ಸಾಂಬಾರು ಮಾಡೋದು. ಇನ್ನು ಅದಕ್ಕೋಸ್ಕರ ಶೇಂಗಾ ಬೀಜ ಎಲ್ಲ ಹುರ್ಕೊಂಬಿಟ್ಟು ಅದೆಲ್ಲ ಏನೇನು ಐಟಮ್ ಬೇಕೋ, ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು,
ಅದೆಲ್ಲ ಹಾಕ್ಬಿಟ್ಟು ರುಬ್ಕೊಂಡ್ಬಿಟ್ಟು ಇವಾಗೆಲ್ಲ ನೀಟಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಇವಾಗ ತರಕಾರಿ ಎಲ್ಲ ಫಸ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದಾದಮೇಲೆ ಖಾರ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ವ ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ. ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಇದ್ದರೆ ಗಟ್ಟಿ ಮಾಡ್ಕೋಬೋದು, ತೆಳುವಿದ್ರೆ ಸ್ವಲ್ಪ ತೆಳು ಮಾಡ್ಕೋಬೋದು. ಮುದ್ದೆಗಾದ್ರೆ ಒಂದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗೆ, ಅನ್ನಕ್ಕಾದರೆ ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ಇನ್ನು ಫೈನಲ್ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ನಾನೊಂದು ಪಾತ್ರೆ ಸಮೇತ ಇಟ್ಕೊಳ್ಳಲ್ಲ, ನೈಟೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಎಷ್ಟೇ ಇದಿದ್ರೂ ಕೂಡ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಸ್ಟ್ಯಾಂಡಿಗೆ ಜೋಡಿಸಿ ನಾನು ಮುಂದೆ ಕೆಲಸ ನೋಡ್ಕೊತೀನಿ. ಇನ್ನು ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಕ್ಲೀನ್ ಮಾಡಿಕೊಂಡು ಇಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್